ಹಲೋ ಫ್ರೆಂಡ್ಸ್, ರೂಪಾಸ್ ರಸೋಯಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಟ್ಕಾ ಕುಲ್ಫಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ ತೆಗೆದುಕೊಳ್ಳಿ. ಅರ್ಧ ಕಪ್ ಸಕ್ಕರೆ, ಅರ್ಧ ಕಪ್ ಬಾದಾಮ್, ಅರ್ಧ ಕಪ್ ಗೋಡಂಬಿ, 1/3 ಕಪ್ ಪಿಸ್ತಾ ಹಾಕ್ಕೊಳ್ಳಿ, 2 ಏಲಕ್ಕಿ, 2 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಕಿ ಸಣ್ಣಗೆ ಮಿಕ್ಸಿ ಮಾಡಿಕೊಳ್ಳಿ. ಈ ಪೌಡರನ್ನು ಸ್ಟೋರ್ ಮಾಡಿ ಇಡ್ಬೋದು. ಒಂದು ಕಡಾಯಿಗೆ ಸ್ವಲ್ಪ ನೀರು ಹಾಕಿ 1 ಲೀಟ್ರ್ ಹಾಲು ತೆಗೆದುಕೊಳ್ಳಿ. ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. 1 ಲೀಟ್ರಿಂದ ಅರ್ಧ ಲೀಟ್ರ್ ಆಗೋವರೆಗೂ ಕುದಿಸ್ಕೊಳ್ಳಿ. ಹಾಲು ಅರ್ಧ ಆದಮೇಲೆ ಮಾಡಿಟ್ಟಂತಹ ಪೌಡರನ್ನು 5 ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಗಟ್ಟಿ ಆಗೋವರೆಗೂ ಕುದಿಸ್ಕೊಳ್ಳಿ. ಮಾಡಿದಂಥ ಮಿಶ್ರಣ ತಣ್ಣಗಾಗಲು ಇಡಿ. ಮಾಡಿದಂಥ ಮಿಶ್ರಣ ತಣ್ಣಗಾದ್ಮೇಲೆ 2 ಮಟ್ಕಾದಲ್ಲಿ ಮಾಡಿದ ಮಿಶ್ರಣ ಹಾಕ್ರಿ. 4 ಟೀ ಕಪ್ ತೊಗೊಂಡಿದ್ದೀನಿ. ಬೇಕಾದರೆ ನೀವು ಸ್ಟೀಲ್ ಕಪ್ಪಲ್ಲೂ ಹಾಕ್ಬೋದು. ಮೇಲ್ಗಡೆ ಕತ್ತರಿಸಿದಂತಹ ಪಿಸ್ತಾ ಮತ್ತು ಬಾದಾಮನ್ನು ಹಾಕಿ ರೋಸ್ ಪೆಟಲ್ ಹಾಕಿ ಸಿಲ್ವರ್ ಫಾಯಿಲಿಂದ ಕವರ್ ಮಾಡಿ. ಎಂಟು ಗಂಟೆಗಳ ಕಾಲ ಫ್ರೀಝರ್ನಲ್ಲಿ ಇಡಿ. 8 ಗಂಟೆಗಳ ನಂತರ ಟೇಸ್ಟಿ ಆದಂತಹ ಮಟ್ಕಾ ಕುಲ್ಫಿ ತಯಾರಾಗಿರುತ್ತದೆ. Thanks for watching.